ಧಾರವಾಡ ನಗರದಲ್ಲಿ ಕೆ.ಗೋಡ್ ಕಾಲೇಜಿನ ಆವರಣದಲ್ಲಿ ಇಂದು ನಾಡಹಬ್ಬದ ಅಂಗವಾಗಿ ತಾಯಿ ಭುವನೇಶ್ವರಿ ರಥಯಾತ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರು ಹಾಗೂ ವಿವಿಧ ಗಣ್ಯರಿಂದ ಭವ್ಯ ಚಾಲನೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಈ ಮೆರವಣಿಗೆಯಲ್ಲಿ ನೂರಾರು ನಾಗರಿಕರು ಉತ್ಸಾಹಭರಿತವಾಗಿ ಭಾಗವಹಿಸಿದ್ದರು. ವಿವಿಧ ಕಲಾ ತಂಡಗಳು, ಸಾಂಸ್ಕೃತಿಕ ಪ್ರದರ್ಶನ, ನೃತ್ಯ, ನಾದ ಸಂಗೀತ ಮತ್ತು ನುಡಿ ವೈಭವದಿಂದ ಧಾರವಾಡ ನಗರ ಕಂಗೊಳಿಸಿತ್ತು. ರಥಯಾತ್ರೆಯು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್, ದುರ್ಗಾ ಹೋಟೆಲ್, ಕಾಮತ್ ಹೋಟೆಲ್, ಸ್ವಾಮಿ ವಿವೇಕಾನಂದ ಸರ್ಕಲ್, ಧಾರವಾಡ ಹಳೆ ಬಸ್ ನಿಲ್ದಾಣ, ಆಜಾದ್ ಪಾರ್ಕ್ ರಸ್ತೆ ಮತ್ತು ಜುಬ್ಲಿ ಸರ್ಕಲ್ ಮಾರ್ಗವಾಗಿ ಸಂಚರಿಸಿ ಅಂತಿಮವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ತಲುಪಿತು. ಎಲ್ಲರಿಗೂ ಸಮಸ್ತ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆಗೆ ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಭುವನೇಶ್ವರಿ ತಾಯಿಯ ಭವ್ಯ ಮೆರವಣಿಗೆಯೊಂದಿಗೆ ಸಕಲ ಸ್ಥಳೀಯ ಕಲಾ ತಂಡಗಳೊಂದಿಗೆ ಸಾಕಷ್ಟು ನಮ್ಮೆಲ್ಲ ಅಧಿಕಾರಿ ವೃಂದದೊಂದಿಗೆ ಆಯುಕ್ತರಾದಿಯಾಗಿ ಎಲ್ಲ ನಮ್ಮ ಸರ್ವ ಪಕ್ಷದ ಸದಸ್ಯರಾದಿಯಾಗಿ ಅದೇ ರೀತಿ ವಲಯ ಕಚೇರಿಯ ಸ್ತಬ್ಧ ಚಿತ್ರಗಳಾದಿಯಾಗಿ ಸಕಲ ಒಂದು ವೈಭವದ ರೀತಿಯಲ್ಲಿ ಸುಮಾರು ನಾವು ಒಂದು 2.5 ಕಿಲೋಮೀಟರ್ಗಳಷ್ಟು ಉದ್ದನೆಯ ಒಂದು ನಾವು ಮೆರವಣಿಗೆಯನ್ನು ಮಾಡಿಕೊಂಡು ನಮ್ಮ ಕಲಾಭವನದ ಮುಂದೆ ನಾವು ಬಂದು ನಿಂತ್ಕೊಂಡಿದ್ದೇವೆ. ಇವಾಗ ಅದೇ ರೀತಿ ಈಗ ನಮ್ಮ ಅಜಯ್ ವಾರಿಯರ್ಸ್ ಸಂಗೀತ ತಂಡದಿಂದ ಒಂದು ಸುಮಧುರವಾದ ಕನ್ನಡ ಗೀತೆಗಳ ಸಂಗೀತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಾಳೆ ನವೆಂಬರ್ 1ರಂದು ನಮ್ಮ ಸಿದ್ಧಾರೂಢ ಮಠದ ಆವರಣದಲ್ಲಿ ಭುವನೇಶ್ವರಿ ತಾಯಿಯ ಭವ್ಯ ಮೆರವಣಿಗೆಯೊಂದಿಗೆ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತೇವೆ. ಮತ್ತು ಸಾಯಂಕಾಲ 4 ಗಂಟೆಗೆ ನಮ್ಮ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಹುಬ್ಬಳ್ಳಿ ಧಾರವಾಡ ಸ್ಥಳೀಯ ನಮ್ಮ ಮಹಾನಗರದ ಜನತೆಗೆ ಧೀಮಂತ ಪ್ರಶಸ್ತಿಯನ್ನು ಕೊಡಮಾಡಲಾಗಿದೆ. ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ತೇನೆ. ನಮಸ್ಕಾರ. ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಕೋರ್ತಾ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ವತಿಯಿಂದ ಇಂದು ಧಾರವಾಡದ ನಗರದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಕನ್ನಡಾಂಬೆಯ ಪುಷ್ಪಾರ್ಪಣೆ ಮಾಡೋ ಮೂಲಕ ನೆರವೇರಿತು. ಇದರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಪೂಜ್ಯ ಮಹಾಪೌರದಂಥ ಜ್ಯೋತಿ ಪಾಟೀಲ್ ಮೇಡಮ್ ಅವರು ಹಾಗೂ ಉಪಮಹಾಪೌರದಂಥ ಸಂತೋಷ್ ಚವ್ಹಾಣ್ ಅವರು ಮತ್ತು ಎಲ್ಲ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಅಧಿಕಾರಿ ವೃಂದ ಎಲ್ಲರೂ ಇವತ್ತು ಯಶಸ್ವಿಯಾಗಿ ಧಾರವಾಡದಲ್ಲಿ ಭವ್ಯ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಅವಳಿ ನಗರದ ಜನತೆ ಪರವಾಗಿ ಇಡೀ ರಾಜ್ಯದಲ್ಲಿ ಈ ಒಂದು ಇಷ್ಟೊಂದು ವಿಜೃಂಭಣೆ ಮಾಡ್ತಿರೋದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾತ್ರ ಅನ್ನೋದೊಂದು ಒಂದು ವಿಶೇಷವಾದಂಥದ್ದು. ಮತ್ತು ನಾಳೆ ಸಹ ಸಿದ್ಧಾರೂಢ ಮಠದಿಂದ ಪೂಜೆ ಸಲ್ಲಿಸುವ ಮೂಲಕ ಭವ್ಯ ಮೆರವಣಿಗೆ ಚಾಲನೆ ನೀಡುವ ಮೂಲಕ ಸಾಯಂಕಾಲ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಅವಳಿ ನಗರದ ವಿವಿಧ ಹಂತದಲ್ಲಿ ಸೇವೆ ಸಲ್ಲಿಸಿದಂಥ ಗಣ್ಯರಿಗೆ ಧೀಮಂತ ಸನ್ಮಾನ ಸಮಾರೋಹ ಜರುಗಲಿದ್ದು ನಮ್ಮ ಎಲ್ಲ ಅವಳಿ ನಗರ ಜನತೆ ಇದರ ಪಾಲ್ಗೊಳ್ಳುವ ಮೂಲಕ ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.